ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಫ್ಟಿಲಿ ಇವತ್ತೊಂದು ಒಳ್ಳೆ ರ್ಯಾಲಿ ನೋಡೋದು ಸಿಕ್ಕಿತ್ತು. ಅದಾದಮೇಲೆ ಒಂದು ಶಾರ್ಪ್ ಲಾಸ್ಟ್ ಒಂದು 5 ಮಿನಿಟ್ಸಲ್ಲಿ ಒಂದೇ ಕ್ಯಾಂಡಲ್ಲಿ ಒಂದು 100 ಪಾಯಿಂಟ್ಸ್ ಒಂದು ಫಾಲ್ ಆಯಿತು. ಇವತ್ತು ನಿಫ್ಟಿ ಸೆಕ್ಟರ್ಸಲ್ಲಿ ನಿಫ್ಟಿ ಆಟೋ ಏನಿದೆ 3.3% ಒಂದು ಅಪ್ ಮೂವ್ ಆಗಿದೆ. ಆಟೋ ಸೆಕ್ಟರ್ ಏನಿದೆ ತುಂಬ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಸೊ GST ನ್ಯೂಸ್ ಬಂದಾಗಿಂದ ಈ ಒಂದು ಆಟೋ ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ಸ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟಾಪ್ ಗೇನರ್ಸಲ್ಲಿ ಟಾಟಾ ಮೋಟರ್ಸ್ ಇದೆ, ಬಜಾಜ್ ಆಟೋ, M&M, ಐಷರ್ ಮೋಟಾರ್ಸ್, JSW ಸ್ಟೀಲ್. ಸೊ ನಾನು ಆವಾಗಲೇ ಹೇಳಿದೆ 3.3% ಒಂದು ಆಟೋ ಸೆಕ್ಟರ್ ಮೂವ್ಮೆಂಟ್ ಆಗಿದೆ ಅಂತಂದೇಳಿ. ಸೊ ಅದರದ್ದು ಒಂದು ಪರಿಣಾಮ ನೋಡ್ತಾ ಇರ್ಬೋದು. ಸೊ 4 ಸ್ಟಾಕ್ಸಲ್ಲಿ ಟಾಪ್ ಗೇನರ್ಸಲ್ಲಿ ಕಾಣ್ತಾ ಇದೆ. ಸೊ ನಿಫ್ಟಿಯಲ್ಲಿ ಟಾಟಾ ಮೋಟರ್ಸು ಈ ಒಂದು GST ನ್ಯೂಸ್ ಬಂದಾಗಿಂದ ಅಷ್ಟೊಂದು ಮೂವ್ಮೆಂಟ್ ಆಗಿರಲಿಲ್ಲ. ಸೊ ಬೇರೆ ಸ್ಟಾಕ್ಗಳು ನಾವು ನೋಡೋದಾದರೆ ಬಜಾಜ್ ಆಟೋ, M&M, ಐಷರ್ ಮೋಟರ್ಸ್ ಎಲ್ಲ ಒಂದು ಸ್ವಲ್ಪ ಮೂವ್ಮೆಂಟ್ ನಮಗೆ ನೋಡೋದು ಸಿಕ್ಕಿತ್ತು. ಬಟ್ ಟಾಟಾ ಮೋಟರ್ಸಲ್ಲಿ ಒಂದು ಸೈಡ್ವೇಸ್ ಮೂವ್ಮೆಂಟ್ ಇತ್ತು. ಈಗ ಒಂದು 700 ಅಬವ್ ಒಂದು ಲೆವೆಲ್ನ ಬ್ರೇಕ್ ಮಾಡಿ ಅಂದರೆ 720 ರೇಂಜಲ್ಲಿ ಒಂದು ಕ್ಲೋಸ್ ಆಗಿದೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿಂದ ಒಂದು ಯಾವ ಒಂದು ಲೆವೆಲಿಗೆ ಟಾಟಾ ಮೋಟರ್ಸ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನೋಡಬೇಕು. ಒಂದು ಫೆಸ್ಟಿವಲ್ ಸೀಸನ್ ಅಪ್ಕಮಿಂಗ್ ಡೇಸಲ್ಲಿ ಬರೋದ್ರಿಂದ ನೋಡೋಣ ಯಾವ ಥರದ ಒಂದು ಮೂವ್ಮೆಂಟ್ ನಮಗೆ ಈ ಒಂದು ಸ್ಟಾಕಲ್ಲಿ ಸಿಗುತ್ತೆ, ಎಸ್ಪೆಷಲಿ ಟಾಟಾ ಮೋಟರ್ಸಲ್ಲಿ. ಟಾಪ್ ಲೂಸರ್ಸಲ್ಲಿ ಟ್ರೆಂಟ್, ಏಷ್ಯನ್ ಪೇಂಟ್, ಕೋಲ್ ಇಂಡಿಯಾ, ಡಾಕ್ಟರ್ ರೆಡ್ಡಿ, ನೆಸ್ಲೆ ಇಂಡಿಯಾ ಇದೆ. ಸೊ 3.99 1.28% ಒಂದು ನೆಗೆಟಿವ್ ಇದೆ. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ 5 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಬೆಳಗ್ಗೆ ನಮ್ಗೆ ಇಲ್ಲೊಂದು ಸ್ಮಾಲ್ ಒಂದು ಗ್ಯಾಪ್ ಅಪ್ ನೋಡೋದು ಸಿಕ್ತು. ಈ ಒಂದು ಪಾಯಿಂಟಲ್ಲಿ 24,840 ಏನಿತ್ತು ಇದೇ ಒಂದು ಝೋನಲ್ಲಿ ಒಂದು ರೈಸ್ ಮಾಡ್ತು. ಅದಾದಮೇಲೆ ಇಲ್ಲಿಂದ ಒಂದು ಸ್ವಲ್ಪ ಡೌನ್ವರ್ಡ್ ಮೂವ್ಮೆಂಟ್ ಸಿಕ್ತು. ಸೊ ಅಲ್ಲಿಂದ ನಿಮಗೆ ಸೈಡ್ ವೆಸ್ಟ್ ಅಪ್ ಟ್ರೆಂಡ್ ಒಂದು ಮೂವ್ಮೆಂಟ್ ಸಿಕ್ತು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇಲ್ಲಿಂದ ಒಂದು 24,880 ಒಂದು ಲೆವೆಲ್ ಕ್ರಾಸ್ ಆದಮೇಲೆ ಒಂದು 24,900 ನಮಗೆ ನೋಡೋದು ಸಿಗುತ್ತೆ, ಅಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಸಿಗುತ್ತೆ ಅಂತಂದೇಳಿ. ಸೊ ಮತ್ತೆ ಆ ಒಂದು ಲೆವೆಲ್ ಫೇಲ್ ಆಯಿತು. ಅಲ್ಲಿಂದ ಒಂದು ಶಾರ್ಪ್ ಸೆಲ್ಲಿಂಗ್ ಮತ್ತು ನೀವು ನೋಡ್ತಾ ಇರ್ಬೋದು ಈ ಒಂದೇ ಕ್ಯಾಂಡಲಲ್ಲಿ ಆಲ್ಮೋಸ್ಟು 100 ಪಾಯಿಂಟ್ಸ್ಗಳ ಒಂದು ಫಾಲ್ ಆಯಿತು. ಇಷ್ಟೊಂದು ಫಾಲ್ ಬಂದಮೇಲೆ ನಿಮಗೆ ಫರ್ದರ್ ಸೆಲ್ಲಿಂಗ್ ಬರೋಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ನೀವು ಪ್ರೀವಿಯಸ್ ಹಿಸ್ಟ್ರಿನ ತೆಗೆದು ನೋಡ್ಬೋದು. ಯಾಕಂದರೆ ಇಷ್ಟು ಒಂದು ಮೂವ್ಮೆಂಟ್ 100 ಪಾಯಿಂಟ್ಸ್ ಒಂದೇ ಕ್ಯಾಂಡಲ್, ಆಲ್ಮೋಸ್ಟ್ ಒಂದು 0.5% ಒಂದು ಫಾಲ್ ಒಂದೇ ಕ್ಯಾಂಡಲಲ್ಲಿ ಆಯಿತು. ಸೊ ಅದಾದ ನೋಡ್ಬೋದು ಇಮಿಡಿಯೇಟಾಗಿ ಒಂದು ಬೌನ್ಸ್ ಆಯಿತು. ಸೊ ನಿಯರ್ ಬೈ ಅದೇ ಲೆವೆಲ್ ಅಂದರೆ 24,790 ರೇಂಜಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ನಾವು ಅಪ್ಸೈಡ್ ನೋಡೋದಾದರೆ 24,840 ಹಾಗೆ 24,780 ಈ ಒಂದು ಝೋನ್ ಏನಿದೆ, ಈ ಒಂದು ಝೋನ್ ರೇಷನ್ ಝೋನ್ ಆಗಿರುತ್ತೆ. ಸೊ ಈ ಒಂದು ಝೋನ್ ಬ್ರೇಕ್ ಆಯಿತು ಅಂತ ನಮಗೆ ಫರ್ದರ್ ಅಪ್ಸೈಡ್ ನಾವು ನೋಡ್ಬೋದು. ಸೊ 24,900 ಅದರ ಮೇಲೂ ನಾವು ಒಂದು ಅಪ್ಸೈಡ್ಗೆ ನೋಡ್ಬೋದು. ಬಟ್ ಸಪೋರ್ಟ್ ನಮಗೆ ಕೆಳಗಡೆ ಸಿಗ್ತಾ ಇರೋಂಥದ್ದು 24,740 ಝೋನ್ ಏನಿದೆ ಅಂದರೆ ಪ್ರೀವಿಯಸ್ ಇದೊಂದು ಏನು ನೋಡ್ತಾ ಇದ್ದೇವೆ ಈ ಒಂದು ಪಾಯಿಂಟಲ್ಲಿ ನಮಗೆ ಒಂದು ಹೋಲ್ಡ್ ಮಾಡಿ ಒಂದು ಕ್ಯಾಪ್ ಮಾಡೋದು ಸಿಕ್ಕಿತ್ತು. ಸೊ ಇದೇ ಒಂದು ಲೋ ಏನಾದರೂ ನಾಳೆ ಬ್ರೇಕ್ ಆಯಿತು ಅಂತಂದರೆ ನಮಗೆ ಮತ್ತೆ ಡೌನ್ವರ್ಡ್ ಮೂವ್ಮೆಂಟ್ ನಮಗೆ ಸಿಗುತ್ತೆ. ಸೊ ಡೌನ್ವರ್ಡ್ ಮೂವ್ಮೆಂಟ್ ಬಂದುಬಿಟ್ಟು 24,750 ಸಪೋರ್ಟ್ ಝೋನ್ ಆಗುತ್ತೆ. ಹಾಗೆ 24,640 ಏನಿದೆ ಇದೊಂದು ಸಪೋರ್ಟ್ ಝೋನ್ ಆಗುತ್ತೆ. 24,600 ರೇಂಜಲ್ಲಿ ಪದೇ ಪದೇ ನಿಫ್ಟಿ ಸಸ್ಟೈನ್ ಮಾಡ್ತಾ ಇತ್ತು. ಆ ಒಂದು ರೇಂಜ್ನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗೋದಕ್ಕೆ ಸುಮಾರು ಸಲ ಟ್ರೈ ಮಾಡಿದೆ. ಮತ್ತೆ ಅದೇ ರೇಂಜಿಂದ ಮತ್ತೆ ಕೆಳಗೆ ಬರೋ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ನಾವು ಒಂದು ನೆಗೆಟಿವ್ ಸೆಂಟಿಮೆಂಟ್ ನೋಡ್ಬೋದು ನಿಫ್ಟಿಲಿ. ಸೊ ಒಂದು ಒಳ್ಳೆ ಕ್ಲೋಸಿಂಗ್ನೇ ಇದೆ 24,790. ಬಟ್ ಪ್ರೀವಿಯಸ್ ಡೇ ಮೇಲೆ ಕ್ಲೋಸಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಒಂದು ಹೈ ಮೇಲೆ ಕ್ಲೋಸ್ ಮಾಡಿದರೆ ಒಂದು ಒಳ್ಳೆ ಅಪ್ಸೈಡ್ ಅಂತ ಹೇಳ್ಬೋದಾಗಿತ್ತು. ಬಟ್ ಸೊ ಲಾಸ್ಟ್ ಮೂಮೆಂಟಲ್ಲಿ ನಮಗೊಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಸೊ ಹಾಗಾಗಿ ನಿಫ್ಟಿ ಹೈ ಮೇಲೆ ಕ್ಲೋಸ್ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ ನಾಳೆ ಯಾವ ಥರದ ಒಂದು ಮೂಮೆಂಟ್ ಸಿಗುತ್ತೆ ಅಂತ. ಸೊ ಈ ಒಂದು ಲೆವೆಲ್ ಅಂದರೆ 24,840 ಇಮಿಡಿಯೇಟಾಗಿ ಈ ಒಂದು ಝೋನ್ನ ಕ್ರಾಸ್ ಆಯಿತು ಅಂದರೆ ಸ್ವಲ್ಪ ನಾವು ಅಪ್ಸೈಡಿಗೆ ನೋಡ್ಬೋದು ನಾಳೆ ದಿವಸ. ಸೊ ಅಂಥ ಒಂದು ಬೇರೆಷ್ಟು ನ್ಯೂಸ್ ಏನಿಲ್ಲ. 24,600 ಕೆಳಗೆ ಏನಾದರೂ ಬರೋ ಸ್ಟಾರ್ಟ್ ಆದರೆ ಮತ್ತೊಂದು ನೆಗೆಟಿವ್ ಆಗುತ್ತೆ. ಸೊ ನೋಡೋಣ ನಾಳೆ ಒಂದು ಮೂಮೆಂಟ್ ಯಾವ ಥರ ಆಗುತ್ತೆ, ಯಾವ ಒಂದು ಮೂಮೆಂಟ್ ನಮಗೆ ನಿಫ್ಟಿಲಿ ನೋಡೋದಕ್ಕೆ ಸಿಗುತ್ತೆ ಅಂತಂದೇಳಿ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ವೀಕ್ಲಿ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮ್ಗೇನಾದರೂ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂತಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.